ಬರ್ವಲ್ವವ ಯಾವ್ದಾರ ಒಂದು ನೆನ್ಪು ಮಾಡ್ಕೊಂಡು ಹೇಳ್ತಂತಡಿ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ರಂಗನ ತೂಗಿರೆ ಕೃಷ್ಣನ ಜೋ 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 ಜೋ. ಯವ್ವ ನಡೋದು ನೀನ ಹೋಗತಿ ಒಂಚೂರು ಜೋ ಜನರ ಅನ್ರಲೆ. ಅಂತ ತಗೊಳಲ್ಲತಕ್ಕ ನೀ ಹಾಡು ಹೇಳ. ಕುಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ಕುಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ತಿದ್ದಿ ತೀಡಿ ಕಟ್ಟಿದರ ಕಿತ ಕಿತ ಒಗಿತಾನ ಜೋ ಜೋ. ಪರಡಿ ಪಾಯಸ ಮಾಡಿ ಬಳದ ಬಟ್ಟಲ ತುಂಬಿ ಪರಡಿ ಪಾಯಸ ಮಾಡಿ ಬಳದ ಬಟ್ಟಲ ತುಂಬಿ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳತಾನ ಜೋ ಜೋ. ಆತಗೆವ ಮುಂದಿನ ನೆನಪಾಗವಲ್ದು. ಸಾಕು ತಗ ಮುಗಿಸ್ರಿ, ಎಲ್ಲರೂ ಆರತಿ ಮಾಡಿಬಿಡ್ರಿ. ಇವ ಈಕೆ ಸುನಂದಾಗ ಇಲ್ಲ ಒಂದು ಮಣಿ ಹಾಕ್ಬೇಕಲ್ಲ, ಆಕೆಗೆ ಒಟ್ಟು ಕುಂದ್ರಿಸಿ ಆರತಿ ಮಾಡ್ಬೇಕಲ್ಲ ಮತ್ತೆ. ಇಲ್ಲಿ ಮಣಿ ಪಣಿ ಹಾಕಿದ್ರೆ ಕಾಲಾಗಕತಿ ಓಡಾಡಕ್ಕೆ ಗಾವಾಗದಲ್ಲ. ಆ ಕಡೆ ಹಿಂದೆ ಸೋಫಾ ಅದಾವಲ್ಲ ಕುಂದ್ರತಾಳ ಅಲ್ಲೇ ಮಾಡಿಬಿಡ್ರಿ ಆರತಿನ. ಅಲ್ತವ ನನ್ನ ಮೊಮ್ಮಗ ಒಟ್ಟು ದೃಷ್ಟಿ ತೆಗಿ, ಒಂದು ಎಲಿನಾರ ಸುಡು ಇಲ್ಲ ಒಂದು ಕಾಳಾರ ಇಳೆದಾಗದ ಹಾಕು. ಇವ ನಿನ್ನ ಮೊಮ್ಮಗ ನನ್ನ ಕಾಲು ಬಣ್ಣಿಲ್ಲ ಅವನಿಗೆ ದೃಷ್ಟಿ ಹಾಕವ ಏನದೆ ನೋಡಿ ಹೆಂಗದಾನ ಕರೋ ಕೋಳಿ ಮಂಟಿದ್ದಂಗದಾನ. ಏ ಯಾಕೆ ಯವ್ವ ನನ್ನ ಮೊಮ್ಮಗ ಹಂಗಂತಿದೆ ಎಂಥ ಚಂದ ಕೃಷ್ಣ ಇದ್ದಂಗೆ ಐತಿ. ಕರ್ಗಿದ್ರೇನು ಹತ್ಬಿಡು ಎರೆ ಹೊಲ ಕರ್ಗಲ್ಲನ ಆದ್ರೆ ಎಂಥ ಚಲೋ ಬೆಳೆ ಬರ್ತೈತೆ ಅದ್ರಾಗ. ಹಂಗೆ ನನ್ನ ಮೊಮ್ಮಗಂದು ಗ್ಯಾರಂಟಿ ಬಣ್ಣ. ಏ ಹೌದು ಬಿಡ ನೀವ ಮೆಚ್ಕೋಬೇಕು ನಿಮ್ಮ ಮೊಮ್ಮಗನ್ನ. ಲಲ್ತಕ್ಕ ಹಳೆಯನ್ ನೋಡ್ಕೆ ಅಂತ ಆರಾಮ್ ನಿಂದ್ರ ನೀನು ನಾವು ಆರತಿ ಮಾಡಿ ಹೋಗಿ ಕುಂದಿರ್ತಾನವ ಕಾಲು ಮೇಯಕತ್ತೇವ ನಾನು ನಿಂತ್ಕೊಂಡು ತಗೊಳಪ್ಪಜಿ ರೊಕ್ಕ ಹಿಡ್ಕ ಇದನ್ನ. ನಿಮ್ಮ ಅತ್ತಿ ಭಾಳ ಹೊತ್ತಾದ್ಮೇಲೆ ಹೇಳಿದ್ಲಪ್ಪ ಹಂಗಾಗಿ ನನಗೆ ಏನೋ ತರಕ್ಕಾಗ್ಲಿಲ್ಲ ನೋಡು ಹಂಗ ಬಂದೆ. ಇರ್ಲಿ ಬಿಡ್ರಿ ಅಕ್ಕರ ಅದನ್ನೆಲ್ಲ ಏನು ಮಾಡ್ತೀರಿ ರೊಕ್ಕ ಪಕ್ಕನ ಹಂಗ ಆರತಿ ಮಾಡಿಬಿಡ್ರಿ ಸಾಕು. ಅಯ್ಯ ಹಂಗಂದ್ರೆ ಹಂಗವ ಮಧ್ಯ ಸಲ ಕೂಸ್ನ ಹಂಗ ನೋಡಬಾರ್ದು ಅದಕ್ಕೆ ಕೈಯಾಗ ಒಂದು ಏನಾರ ಕೊಟ್ಟು ನೋಡ್ಬೇಕು. ಅಯ್ಯ ಶರಕ್ಕ ಆರತಿ ಹಂಗ ಇಡ್ತಿಯಲ್ಲ ಹೆಸರು ಹೇಳ ಒಂದು ಒಡಪ್ ಹೇಳಿ. ಯವ್ವ ಎಲ್ಲಾರು ಸುಮ್ಮನಿದ್ರೆ ಈ ಸುಮ್ಮನೆ ಇರೋದಿಲ್ಲ ನೋಡು ನೆನಪು ಮಾಡಿಬಿಡ್ತಾಳೆ ಹಂಗ ಒಡಪ್ ಹೇಳ್ರಿ ಅಂತಂದು. ನೆನಪಿಲ್ಲಲೇ ಯಾವ್ದು ಬರ್ತೈತೆ ಅದು ಒಂದು ಹೇಳಕ್ಕೆ ನೋಡಿ ನಾನು ಹಗ್ಲಲ್ಲ ಅದನ್ನ ಹೇಳಿದ್ದನ್ನು ಹೇಳನ್ನಕೋಬೇಡ. ಉಪ್ಪಿಟ್ಟು ಉದ್ರ ಬಾಳ ಉಳ್ಳಾಗಡ್ಡಿ ಪದ್ರ ಬಾಳ ನಮ್ಮ ಯಜಮಾನ್ರದು ನನ್ನ ಮೇಲೆ ನೆದ್ರ ಬಾಳ. ಏನು ಅನ್ಕೋಬೇಡವಾ ಸುನಂದ ನಾನು ಏನ ತಂದಲ್ ನೋಡು ರೊಕ್ಕನ ಏರ್ ಮಾಡಕ್ ನಾನು. ನೋಡಕತ್ತೇ ನಾವ್ ಇಲ್ಲೇ ಹಂಗ ಇಟ್ಟು ಬರಬೇಡ ಈಗ ಹೇಳಿ ನೀ ಒಡಪ ಹಂಗ ಎಲ್ಲಾರ್ಗೆ ಹೇಳ್ರಿ ಅಂತೀಯಲ್ಲ. ಏ ಹೇಳ್ತಂತಡಿ ಯವ್ವ ಯಾಕೆ ಹಂಗೆ ಮಾಡ್ತೀವಿ. ಹಾಗಲ್ ಬೆಳ್ಳಿಗೆ ಹಂದ್ರ ಚಂದ ದ್ರಾಕ್ಷಿ ಬೆಳ್ಳಿ ಗೊಂಚಲ್ ಚಂದ ನಮ್ಮ ರಾಯರಿಗೆ ನಾನಾ ಚಂದ. ಯವ್ವ ನೀ ಆರತಿ ಮಾಡ್ಬೇ ಅಪ್ಪನ ಹೆಸರು ಕೇಳಲ್ಲ ನಿನ್ ಬಾಯಾಗ ಎಷ್ಟು ದಿವಸ ಆತು. ಲಲ್ತಕ್ಕ ನೀನ್ ನಳೆ ನೋಡಲ್ಲಿ ಯಾರ ನನ್ ಮಾತಾಡ್ಸವಲ್ರ ಅಂದ್ ತಾನ ಹೇ ಅಂದ್ ಕರ್ಯಾಕತ್ತೇನೆ ಎಲ್ಲಾರನ್ನ ಹತ್ರಕ್ಕೆ. ಹಿಂಗರಿ ಅವನ ಹಗಲು ರಾತ್ರಿ ಕೂಡ ನಿಧಾನ ಇರ್ತಾನ ಒಟ್ಟಾಳದಲ್ಲಿ ನೋಡ್ರಿ. ಸುಮ್ಮನೆ ಎರ್ದೆ ಅಂದ್ರೆ ಮಕ್ಕಂಬಿಡ್ತಾನ ಯಾರನ್ನ ಬಗ್ಸಂಗಿಲ್ಲ. ನಾನಾಗಿ ಎಬಿಸಿ ಹಾಲು ಕುಡಿಸ್ಬೇಕು ಅವನಿಗೆ. ಇವ ಯಾಕೆ ನೀನು ಸಣ್ಣ ಸೊಸಿನ ಬರಲಿಲ್ಲ ಶಂಕರು ಇಟ್ಟತ್ಗೇನು ಬರ್ತದ ಬಿಡು ಆಯ್ಕೆ ಬರೋದು ತಡ ಆಗಿದ್ರು ನಾವು ಅವ್ನು ಕರ್ಕೊಂಡು ಯಾಕೆ ಇನ್ನೂ ಬರಲಿಲ್ಲ ಯಾರಿಗೆ ಗೊತ್ತವ. ಇವನು ಹೋಗ್ಯಾನ ಮತ್ತು ನೌಕರಿನೂ ಅಲ್ಲೇ ಐತಲ್ಲ ಒಂದು ಹಂಗಾಗಿ ಅಲ್ಲೇ ವಸ್ತು ಉಳಿದ್ಬಿಟ್ಟಾನ ಹೆಂಡತಿ ಮನ್ಯಾಗನ ಈಗ ಅಲ್ಲ ಈಗ ಹಡ್ದಾಗಿದ್ದಾನ ಅಲ್ಲೇ ಅದಾರ ನೋಡಿ ಇಬ್ರು ಅವ್ರು ಗಂಡ ಹೆಂಡತಿ. ಆಕೆ ನಮ್ಮಂಗೆ ನಿಮ್ಮಂಗೆ ಬಾಯ್ ಬಿಟ್ಟು ಮಾತಾಡೋಕ್ಕೆ ಏನಿಲ್ಲ. ನಾನಾಗಿ ಒಂದು ಏನಾರು ಕೇಳಿದ್ರೆ ಎರಡ ಆಕಿವ್ ಮಾತು ಹೆಚ್ಚಿಗೆ ಮಾತಾಡಿದ್ರೆ ಕೇಳು. ಅದು ಯಾವ ದೇವ್ರ ಬುದ್ಧಿ ಕೊಟ್ಟತ್ತ ಏನ ಈಗ ಹೊಟ್ಟೆಲಿದ್ದಾಗ ಒಂದು ಕಾಜಿ ಮಾಡಕ್ಕೆ ನೋಡು ಅದನ್ನು ಕುಡಿ ಎಕ್ಕ ಇದನ್ನು ತಗ ಎಕ್ಕ ಅದನ್ನು ತಿನ್ನೆಕ್ಕ ಅಂತಂದು ಅವಾಗ ಸಹಿ ಹಾಕಿದ್ದದ್ದು ಅಂದ್ರೆ ಇಲ್ಲ ಅಂದ್ರೆ ತವ್ರ ಮನೆಗೆ ಓಡ್ಬಿಡ್ತಾಳ ಆ ಹುಡುಗಿ ಕಟ್ಕೊಂಡು. ಇಲ್ರಿ ಆಗೋದಿಲ್ಲ ಅತ್ತಿ ನನ್ನ ಕಡೆಯಿಂದ ವಸ್ತಿನ ಹಂಗೆ ಹೋಗತಿ ವಸ್ತಿನ ಹಿಂಗೆ ಹೋಗತಿ ಒಟ್ಟಾಕಿಗೆ ಇಲ್ಲಿ ಇರಾಕ ಬೇಜಾರು ನೋಡ್ತು ಗಂಡ ಮನ್ಯಾಗ. ಅಕ್ಕ ಆರಾಮದಿಯ ಯಾವಾಗ ಬಂದಿ? ನಾನು ಮುಂಜಾನೆ ಬಂದನಪ್ಪ ಆರಾಮದ ನೋಡು ನೀ ಆರಾಮದಿರಲ್ಲ ಅಂದಂಗ ನೀನೇನ ಇಷ್ಟು ಗಡ ಬಂದ್ಬಿಟ್ಟಿಲ್ಲ ಇನ್ನೊಂದ್ಸಲ ತಡದ್ ಬಂದದ್ದೆ ಅಂದ್ರ ಎಲ್ಲ ಕಾರ್ಯನ ಮುಗಿತಿತ್ತಪ್ಪ. ಬರೋದ್ರ ಯಾಕೆ ಬರಕ್ ಹೋಗಿದ್ದೆ ಅತ್ಲಾಗ ಅಲ್ಲೇ ಇರ್ಬೇಕಿಲ್ಲ. ನಾನು ಗಡ ಬರ್ಬೇಕಂತ ಇದ್ನಿ ಬಿ ಏನು ಮಾಡ್ತಿದ್ದಿ ಈಕಿ ನನ್ನ ಹೆಂಡತಿ ಸಲುವಾಗಿ ಆಗ್ಲಲ್ಲ ರಜೆ ಮಾಡೋದು ದವಾಖಾನೆ ಕರ್ಕೊಂಡು ಹೋಗೋದು ಮಾಡಿ ರಜೆ ಎಲ್ಲ ಮುಗಿದ್ಬಿಟ್ಟವು ನಾವು. ಹಾಗಾಗಿ ಆಫೀಸ್ನಾಗ ರಜೆನ ಕೊಡೋಲ್ದಾಗ್ಯಾರ. ನಾನು ಇವತ್ತು ಒಪ್ಪತ್ತು ಕೆಲಸ ಮಾಡಿ ಈಗ ಮಧ್ಯಾಹ್ನ ಬರಕತ್ತಿದ್ದೆ ನೋಡು ಕರ್ಕೊಂಡಕ್ಕೇನ. ಅಷ್ಟೊತ್ತಿಗೆ ಅಣ್ಣನ ಫೋನ್ ಬಂತು ಮತ್ತು ಅಕ್ಕಗೆ ಸೀರೆ ಗಿರಿ ಏನು ತಂದಿಲ್ಲ ನೀನ ತಗೊಂಬಂದ್ಬಿಡು ಮತ್ತು ನಾ ಇಲ್ಲಿಂದ ಪ್ಯಾಟಿಗೆ ಹೋಗಿ ಬರೋದಲ್ಲ ಏನು ಅಂತಂದು ಅಂದ. ಹಂಗಾಗಿ ಮತ್ತೆ ಸೀರೆ ಅಂಗಡಿಗೆ ಹೋಗಿ ಆರಿಸ್ಕೊಂಡು ಸೀರೆ ತರತನ ಅಂದ್ರೆ ಇಷ್ಟೊತ್ತಾತು. ಅಲ್ಲ ಯಪ್ಪ ಸೀರೆ ಪಾರೆ ಎಲ್ಲ ಆಮೇಲೆ ನೋಡಕ್ ಬರ್ತೈತಿ ಮೊದ್ಲು ಮನೆ ಕಾರ್ಯ ಆಗ್ಬೇಕ. ನೀನು 2 ದಿನ ಮುಂಚೆ ಬಂದಿರ್ತಿ ಅಂತ ತಿಳಿದಿದ್ದು ಬಿಡು ನಾನು ಈ ನಮ್ನಿ ಎದಿ ಮೇಲೆ ಬಂದಿರ್ತಿ ಅಂತ ಗೊತ್ತದಿಲ್ಲ. ಅಲ್ಲೇ ಅವನ ಬಂಗಾರ ಯಾಕೆ ನಗದು ಖುಷಿ ಆಗೈತೆ ನಾತಿ ಬಂದೈತಿ ಅಂತೇಳಿ ಮನೆಗೆ. ನಿಮ್ಮ ಚಿಕ್ಕಿನೂ ಬಂದಾಳ ಕಾಕಾನೂ ಬಂದೈತಿ. ಓ ಇಲ್ಲ ನೋಡು ಎಷ್ಟು ಖುಷಿ ಆಗೈತಿ ಅಪ್ಪಗಜಿಗೆ. ಅಕ್ಕ ಆರಾಮದಿಯಾ? ಪಾಪು ಆರಾಮದಾನಲ್ಲ? ಬಾರ ಸುಷ್ಮಾ ಕುತ್ಕ ಬಾ. ನಾನು ಆರಾಮದನವಾ ಅವನು ಆರಾಮದ ನೋಡು ಹೆಂಗೆ ಕುಲು ನಗಾಕತ್ತೇನ. ಅವ್ರ ಅತ್ತಿ ಬಂದಿರೋದಕ್ಕೆ ಭಾರಿ ಖುಷಿ ಆಗ್ಬಿಟ್ಟೈತಿ ಹೀಗೆ ಗಿರಿಕಾಯಿ ಆಗ್ಬಿಟ್ಟ ನೋಡವನು. ಇವ ನಮ್ಮ ಊರಿಂದ ಇಲ್ಲಿ ತನಕ ಗಾಡಿ ಮೇಲೆ ಬರತ್ತಿಗೆನ ಸಾಕಾಗಿ ಹೋತ್ ನೋಡು ಒತ್ತಾಟಕ್ಕೆ ಕುತ್ಕೊಂಡು ಹಿಡ್ಕೊಂಡು ಹಂಗೆ ಆಗ್ಬಿಟ್ಟದ ಸೊಂಟ ಕುಂತ್ ಸಾಕಾಗೈತವ ನಿತ್ಕೊಂಡ ಮಾತಾಡ್ತಂತಾಗ ಒಂದೆರಡ ಯಾಕೆ ತಣ್ಣಗೆ ಹತ್ತತಿ. ಹುಚ್ಚಿ ಹೋಯ್ತು ನೋಡಿ ಇವನು
ನಾ ಈಗರ ಚಡ್ಡಿ ಬದ್ಲಿ ಹಾಕೇನಿ ಹುಚ್ಚಿ ಹೋದಂತಡೆ ಅಂದು ಹಾಲ ಹೋಯ್ದ ಮತ್ತೆ ಅತ್ತೆ ಮೇಲಾರ ಒಯ್ದಿದ್ರ ಒಂದು ದಿವಸ ತೀರ್ಥ ಅಂದ್ರ ಅಂತದ್ಲಪ್ಪ ಹೋಗಿ ಹೋಗಿ ನನ್ನ ಮೇಲೆ ಹೋಯ್ತಿಯಲ್ಲೋ ಈ ಹುಚ್ಚಿ ಹೋಯ್ದ ಅಂತ ಹುಚ್ಚಿನ ಏನು ಹಂಗ ದೊಡ್ಡದು ಯಾರು ಒಯ್ಲಾರ್ದು ಒಯ್ದ್ಬಿಟ್ಟ ನಿಕ್ಕೆ ಮಗ ಅತ್ತೆ ಮೇಲೆ ಹೋದ್ರೆ ತೀರ್ಥ ಅಂತದ್ಲಂತ ಏನು ಸಿಮ್ಯಾಗಿಲ್ಲದ ಮಗ ನೀಕೆ ಹಡದ್ಬಿಟ್ಟಾಳ ಇದು ಹೊಟ್ಟಿಲ್ ಅದಾಳ ಅಂತ ಗೊತ್ತಾದಾಗಿತ್ತನೇ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದು ನಾನು ಈ ಸಲ ಏನು ಮಾಡಿದ್ರೂ ಸಾಧ್ಯ ಆಗಲಿಲ್ಲ ನೋಡಿ ನನ್ನ ಕಡೆಯಿಂದ ಕೂಸಿನ ಹೊಟ್ಟೆಗಿಂದ ಸಾಯಿ ಹೊಡ್ಯೋದು ದೇವ್ರ ಇಕ್ಕಿ ಮೇಲೆ ಇದ್ದು ಕಾಣ್ತೈತಿ ಅದಕ್ಕಾಗಿ ನಾ ಹೆಂಗೋ ಮಾಡಿ ಕಣ್ಣು ಬಿಟ್ಬಿಟ್ಟ ಗಂಡು ಹುಡುಗನ ಹಡದ್ಲು ನೋಡು ಆ ದೇವರು ಈಕೆ ಹೊಟ್ಟೆ ಗಂಡು ಹುಡುಗನ ಕೊಡೋದು ನನ್ನ ಹೊಟ್ಟೆಗ್ರ ಗಂಡು ಹುಡುಗನ ಕೊಟ್ಟಿದ್ದೆ ಅಂದ್ರೆ ಇಡೀ ಅಷ್ಟು ಆಸ್ತಿಗೆಲ್ಲ ನನ್ನ ಮಗನ ವಾರಸ್ತಾರಾಗಿರ್ತದನ್ನ ನಾನು ಆರಾಮ ರಾಣಿಗತೆ ಇರ್ತಿದ್ದೆ ಅವಾಗ ಈಕಿನ್ನ ಕೆಲಸದಕ್ಕೆ ನೋಡ್ಕೊಂತಿದ್ದೆ ನಾನು ಈ ದೇವ್ರು ನೋಡು ಹೀಗೆ ಉಲ್ಟಾ ಪಲ್ಟಾ ಮಾಡಿಬಿಟ್ಟ ಮೊದಲು ನನ್ನ ಮತ್ತಿಗೆ ನಾನು ಅಂದ್ರೆ ಆಗಿ ಬರಲ್ಲ ಅಂಥದ್ರಾಗ ಮತ್ತೆಲ್ಲರ ಹೆಣ್ಣುಡ್ರು ಹುಡ್ತಂದ್ರೆ ನನ್ನ ಗತಿ ಏನಪ್ಪ ನಮ್ಮ ಮನೆಗೆ ಯಾರಿಗೆ ಬೇಜಾರಿಲ್ಲ ಹೆಣ್ಣುಡ್ರು ಅಂದ್ರೆ ನಮ್ಮ ಅತ್ತಿಗೆ ಇಷ್ಟನ ನನ್ನ ಗಂಡಗೂ ಇಷ್ಟನ ನಮ್ಮ ಮಾವಗಂತೂ ಮೊದ್ಲು ಇಷ್ಟ ಹೆಣ್ಣುಡುಗರು ಅಂದ್ರೆ ಆದ್ರೆ ನನಗೆ ಬೇಜಾರಾಕತಿ ಅದ್ರಾಗ ವಾರಗಿತ್ತಿ ಗಂಡು ಹುಡುಗಾಗೈತಿ ನನಗಾಗಿಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ಸಂಕಟ ಆಗಂಗಿಲ್ಲ ಈಸಿನ ಮಾಡ್ಕೊಂಡ ನೀವನ ಅದಕ್ಕೆ ಸುಮ್ಮನೆ ಆಡಕತ್ತೇನ ಇಷ್ಟಕ್ಕೊಂದು ನಕ್ಕಂತ ಯಾಕೆ ಒಳ್ಳೆ ಸುಮ್ಮನೆ ಅದ ಬಿಡಿ ಇವನು ಅನ್ಕಂಡೆ ಚೀಚಿ ಹೋಗುವ ಸುನಂದಕ್ಕ ತೊಳ್ಕೊಂಬ ಹೋಗ ನೀನು ಇಲ್ಲೇ ವರ್ಷಕ್ಕಿಂತ ಕುಂದಿರ್ತಿದಿ ಯಾಕೆ ಹಂಗೆ ಯಾಕೆ ಚೀಚಿ ಅಂತೀವಿ ನೀ ಏನು ಮಕ್ಕಳು ಹಾಡೋದಿಲ್ಲ ಏನು ಜಪಾನ ಮಾಡಿಲ್ಲ ಯಾಕೆ ನಿನ್ನೆ ನಿನ್ನ ಮಗಳು ಇಸಿನ ಮಾಡಿಲ್ಲ ನಿಲ್ ತನಕ ಆದ್ರನ ಮಕ್ಕಳು ದೊಡ್ಡ ಹೋಗ ಮಟ ಅಂದ್ರೆ ಒಂದು ಕೋಳಿ ಮಟ್ಟಿ ಅಷ್ಟು ಇಸಿ ಹೊಟ್ಟೆಗೆ ಹೋಗಿರ್ತದಂತ ತಾಯಿಗಳಿಗೆ ಗೊತ್ತೇನ ಅದಕ್ಕೆ ಇಲ್ಲೇ ಮುಟ್ಟಿರ್ತೇವಿ ಯಾವಾಗ ಮಾಡ್ಕೊಂತಾವು ಯಾವಾಗ ಬಿಡ್ತಾವು ಹೆಂಗೆ ಒರೆಸಿರ್ತೇವೆ ನಮ್ಗೆ ಲಕ್ಷ್ಯಕ್ಕೆ ಇರಂಗಿಲ್ಲದ ಏನೇನಾರು ಯಾಕೆ ಮಾತಾಡ್ತೇವೆ ಯವ್ವ ವಾಂತಿ ಬರಾಕತ್ ನೋಡಿ ನನಗೆ ಥೂ ವಾಸ್ದಾದ್ರೆ ವಾಸ್ನವ ನಿಲ್ಲಕ್ಕಾಗವಲ್ದು ಹೊರಗೆ ಹೋಗತ್ತೆಗಿ ನಾನು ಆದ್ರೆ ನಮ್ಮ ಸುಷ್ಮಾ ನಮ್ಮ ಅತ್ತಂದಂಗೆ ಭಾರಿ ಸೂಕ್ಷ್ಮ ಆಗ್ಬಿಟ್ಟಾಳ ನೋಡು ತಾನು ಒಂದು ಮಗಳು ಹಡ್ದಾಳ ಇನ್ನೂ ಒಂದು ಹಡ್ಯಾಕತ್ತಾಳ ಅಲ್ಲ ತೀರಾ ಸಣ್ಣ ನೋಡ್ರಿ ಇಸಿ ಮಾಡ್ಯಾದ್ರೆ ಈ ಪೆರೇನ ವೈಕ್ ಅನ್ನಂಗೆ ಅದು ಈಟ ವಾಸನೆ ಬರ್ತವೆ ಮೂಗು ಮುಚ್ಕೊಂಡು ಓಡೋಗ ಒಟ್ಟು ಸೀಮೆಗಿಲ್ದ ಮಾಡಕ್ಕೆ ಈಕೆ ಅಂತ ನೀ ಮುಗಿಸಪ್ಪ ಪೂರ ಆಗಲೇ ಆಮೇಲೆ ಎಲ್ಲ ಸ್ವಚ್ಛ ಮಾಡ್ತಾನಂತ ಚಲೋ ಆತು ಇಲ್ಲಿ ಒಳಗೆ ಬಂದ್ಮೇಲೆ ಮಾಡಿದೆ ಎಲ್ಲರಲ್ಲಿ ತೊಟ್ಲದಾಗ ಇದ್ದಾಗ ಮಾಡಿದ್ದೆ ಅಂದ್ರೆ ನಿಮ್ಮ ಚಿಕ್ಕಮ್ಮ ಹೊಯ್ಕೊಂತದ್ಲು ಅಯ್ಯೋ ತೊಟ್ಲ ಹೊಲ ಸೇರಿಸಿದ ಇವನ ಅಂತೇಳಿ ದೇವ್ರ ಆಕಿ ಮೊದ್ಲು ಮಕ್ಳು ಕೊಟ್ಟ ಏನಮ್ಮನಿ ತಿಸ್ ಮುಸ್ ಅನ್ಕೊಂತ ಅಡ್ಡಾಡ್ತಾಳ ಎಲ್ಲರ ಆಕಿ ಕೊಡೋ ಬದ್ಲಿ ದೇವ್ರು ನನಗೆ ಮೊದ್ಲು ಕೊಟ್ಟದ್ದ ಅಂದ್ರೆ ಏನು ಬಿಡು ನನ್ನ ಮನ್ಯಾಗ ನಿಲ್ ಕೊಡ್ತದ್ದಿಲ್ಲ ಏನ ಅಲ್ಲಿ ವಾಸನೆ ಬರ್ತೈತಿ ಇಲ್ಲಿ ವಾಸನೆ ಬರ್ತೈತಿ ಅಲ್ಲಿ ಚಡ್ಡಿ ಬಿದ್ದವು ಇಲ್ಲಿ ಉಚ್ಚೇರಿ ಬಿದ್ದವು ಅಂತಂದು ಓಡಿಸೇ ಬಿಡ್ತದ್ಲನ ನನ್ನ ಮನೆ ಬಿಟ್ಟಿಕಿ ಬಾ ಶಂಕರ ಆರಾಮದಿರಲ್ಲ ಹ್ಞೂ ರೀ ಮಾವರ ನಾವು ಆರಾಮದಾವ ನೋಡ್ರಿ ಅವಾಗ ಮಾತಾಡ್ಸಿದೆ ನೀವು ಆ ಅಪ್ಪರ ಜೊತೆ ಮಾತಾಡಾಕ್ತಿದ್ರಲ್ಲ ಹಂಗಾಗಿ ಲಕ್ಷ ಕೊಡಲಿಲ್ಲ ನನ್ನ ಕಡೆಗೆ ತೆಗಿ ಆಮೇಲೆ ಮಾತಾಡ್ಸಿದ್ರತಂದು ಸುಮ್ಮ ಬಂದ್ರಿ ನಾನು ನನ್ನ ನಳೆಯನ್ನು ಹೆಂಗೆ ಕಾಳಜಿ ಮಾಡ್ಬೇಕು ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ ಯಾರೇನು ಇಷ್ಟು ದಿನ ನನಗೆ ಹೇಳಿಕೊಟ್ಟ ಕಲಿಸಿಲ್ಲ ನೀನು ಆರಾಮಿರು ನಿನ್ನ ಹೆಂಡತಿ ಮಗಳು ನಿಮ್ಮ ಅತ್ತಿ ನೋಡ್ಕೊಂಡು ನಿನಗೆ ಯಾಕಪ್ಪ ಇತ್ಲಾಗಿನ ಚಿಂತಿ ತಾಯಿ ತಂದಿ ಹೆಂಗಿದ್ರೇನೋ ಏನಾರು ಯಾಕೆ ಮಾಡ್ಕೆಲ್ಲ ಅವರು ಅದಾರ ಬದುಕ್ಯಾರ ಸತ್ತಾರ ಅಂತ ಒಂದಿನ ಕರ ಬಂದು ಕೇಳ್ತೀಯನ ಅಲ್ಲಿ ಹೋಗಿ ಕುತ್ಕೊಂಡವ ಅಲ್ಲೇ ಇದ್ಬಿಟ್ಟಿದಿ ಅಪ್ಪ ನಾನೇನು ಮಾಡಿಲ್ಲಪ್ಪ ಯಾಕೆ ಬೈದಾಡಕತ್ತಿದ್ದೀನಿ ನೀನು ನಾನು ಬಂದಾಗಿದ್ದ ನೋಡಾಕತ್ತೀನಿ ಬರೀ ಸಿಟ್ಟ ಮಾಡಾಕತ್ತಿದ್ದೀನಿ ನಾ ಬಂದು ನೋಡ್ ಮಾತಾಡ್ಸ್ದಾಗೆಲ್ಲಾನ ಹೋಗ್ಲಿ ಬಿಡ್ರಿ ಮಾವರ ಅವನು ಮತ್ತು ಸಣ್ಣವದನ ಮತ್ತು ಅವ್ನ ಹೆಂಡತಿ ಮಕ್ಳು ಅವ್ನ ಕಾಳಜಿ ಮಾಡಿಲ್ದ ನಾವು ಮಾಡಾಕತ್ತೇನು ರೀ ಮತ್ತು ಮಾಡ್ಕೊಂಡ ಮೇಲೆ ಹೆಂಡ್ತಿದಕ್ಕೆ ತಗೊಳ್ಳಬೇಕ್ರಿ ಜವಾಬ್ದಾರಿನ ನೋಡ್ರಿ ಹೇಳ್ಯಾರ ನಾ ಕಾಳಜಿ ಮಾಡೋದಕ್ಕೆ ಬೇಡ ಅನ್ನಕತ್ತಿಲ್ರಿ ಅವು ಎಷ್ಟಾಗಲಿ ನನ್ನ ಮೊಮ್ಮಕ್ಳು ಆಕಿ ನಮ್ಮ ಮನೆ ಸೊಸಿನ ಕಾಳಜಿ ಮಾಡೋದಂದ್ರೆ ಏನ್ರಿ ತೀರ ಹೋಗಿ ಎಷ್ಟು ದಿನ ಆತ್ರಿ ಇವನು ಆಕಿ ನಮ್ಮ ದೊಡ್ಡ ಸೊಸಿ ಹಡ್ದಾಗನ ಕರ್ಕೊಂಡು ಹೋಗ್ಯಾನ ಹೋದವ ಅಲ್ಲೇ ಉಳ್ಕೊಂಡಾನ ಕಡೆಗೆ ವಾರದಾಗ ಒಂದಿನಾರ ಬಂದು ಏನಾತಪ್ಪ ಏನಿಲ್ಲ ಏನಾರು ಬೇಕೇನೋ ಏನು ಬೇಡ ಒಂದು ಮಾತ್ರ ಕೇಳದ್ರಿ ಇವನು ತೀರ ಎದಕ್ಕೆ ಬೇಕ್ರಿ ನಮ್ಮನೆ ಇದ್ರ ಮಕ್ಕಳು ಹೌದಾ ಶಂಕರು ನೀನು ವಾರದಾಗ ಒಂದಿನಾರ ಬರ್ಬೇಕಪ್ಪ ಅಷ್ಟು ರಜೆ ಇರಂಗಿಲ್ಲ ಏನು ತೀರ ನಿನಗೆ ಬಂದು ಅಪ್ಪಗ ಅವ್ಗ ಏನಾರ ಒಟ್ಟು ಬೇಕು ಬೇಡ ಎಲ್ಲ ಕೇಳ್ಕೋಬೇಕು ಮತ್ತು ನೀವು ನೋಡಿಲ್ಲ ನಿಮ್ಮ ಅಪ್ಪ ಅವನ್ನ ಯಾರ ಬೇರೆದಾರು ನೋಡ್ತಾರೇನು ನಾಳೆ ಅವ್ರು ಮಾಡಿಟ್ಟಾರ ಆಸ್ತಿ ಎಲ್ಲ ನೀವ ತಗಂತೀರಪ್ಪ ಅಣ್ಣ ತಮ್ಮಗಳು ಅಲ್ಲ ಮಾವ ನೀನೇ ಹಿಂಗೆ ಅಂತೀಯಲ್ಲ ಸಿಗೋದ ವಾರಕ್ಕೊಂದು ರಜೆ ನಾ ಯಾರ್ಯಾರ ಕಡೆಗೆ ಅಂತ ನೋಡಲಿ ಆಕೆ ಅಂತಳ ತೆಗಿರಿ ಮಗಳು ಕರ್ಕೊಂಡು ಎಲ್ಲರೂ ಹೋಗಿ ಬರ್ರಿ ಒಟ್ಟು ಆ ಹುಡುಗಿ ದಿನಾ ನೋಡ್ಕೊಂಡು ಸಾಕಾಗೈತೆ ನನಗಂತ ಆಕೆ ಹೋಯ್ಕೊಂತಾಳ ಆ ಹುಡುಗಿ ನೋಡಿ ಇಲ್ಲಿ ಕರ್ಕೊಂಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಲ್ಲಿ ಬಿಸಿಲು ಭಾಳ ಸಗಣಿ ಘಾಟ ಗ್ವಾತದ ಘಾಟ ಬರ್ತೈತಿ ಹುಡುಗಿಗೆ ಅಲರ್ಜಿ ಆಕತಿ ಅಂತ ಅದಕ್ಕೂ ಹೋಯ್ಕೊಂತಾಳ ಮತ್ತು ನಾ ಯಾ ಕಡೆಗೆ ಅಂತಂದು ಸಾಯಿಲ್ರಿ ನಾವು ಒಬ್ಬವ ಯಾಕೆ ಮದುವೆ ಮಾಡ್ಕೊಳ ಗೊತ್ತಾಗ್ಲಿಲ್ಲ ಅಂತ ಸಗಣಿ ಘಾಟ ಐತಿ ಗ್ವಾತದ ಘಾಟ ಐತಿ ಇಲ್ಲಿ ಬಿಸಿಲು ಭಾಳ ಅನ್ನೋದು ಈಗ ನೆನಪಾಕತ್ತೈತೆ ಅಂತೇನಾಕಿಗೆ ಹೋಗ್ಲಿ ಬಿಡಿಯಪ್ಪ ನೀನ ದೊಡ್ಡ ತಾಗೆ ಸುಧಾರಿಸ್ಕೋವಲ್ಲ ಅಂದ್ರೆ ಸಣ್ಣವ್ ಹೆಂಗೆ ಸುಧಾರಿಸ್ಕೊಂತಾನ ಸುಮ್ಮನೆ ಆಗ್ಬಿಡು ಹೋಗ್ಲಿ ಆಗಿದ್ದಾತು ಇನ್ಮೇಲೆ ಬರೋದು ಹೋಗೋದು ಮಾಡ್ತಂತಾಗ ಅಲ್ತೇವ ನೀ ನಿಮ್ಮ ತಮ್ಮನ ವಯಸ್ಸಿಗೆ ಮಾತಾಡಕ ಹೋಗ್ಬೇಡ ಈಗ ಮಂದಿದ್ದಾಗ ಬೇರೆ ನಮ್ನಿ ಇರ್ತಾನ ಮಂದಿ ಹೋದ್ಮೇಲೆ ಒಂದು ನಮ್ನಿ ಹಾಕನ ಅವನು ಹೇಂಟಿಲ್ ಥೂ ಅಂತ ಹೂಗಳು ಇದನ್ನು ದಾಟಬೇಡ್ರಿ ಅಂದ್ಲು ಅಂದ್ರೆ ಅದನ್ನ ದಾಟಂಗಿಲ್ಲ ಅವನು ಆ ಪರಿ ಕಲ್ತ್ಬಿಟ್ಟಾನ ಈಗ ನಾ ಮೊದ್ಲೇ ಹೇಳಿದ್ ಬಿಡು ಬೇಡ ಹುಡುಗಿ ನಮ್ಮನೆಗೆ ಹೊಂದಂಗಿಲ್ಲ ಆಕಿ ಇರೋ ಆಕಾರಕ್ಕೆ ಆಕಿ ಮಾಡೋ ಕೆಲ್ಸಕ್ಕೆ ಹೊಂದಾಣಿಕೆ ಆಗಂಗಿಲ್ಲ ಅಂತ ಎಷ್ಟು ಗಲ ಅಂದೆ
ಅಪ್ಪ ಮಗ ಕೇಳಿದ್ರೆ ಏ ಬ್ಯಾಡ ಬಿಡು ಅವ ಮನಸ್ಸು ಮಾಡ್ಯಾನ ಇರುವಲ್ದಕ್ಕ ಮಾಡ್ಕೇವಲ್ನಕ್ಕ ಏನಾತು ಅಂತೇಳಿ ಹಿಡ್ಕೊಂಡು ಮದುವೆ ಮಾಡಿಬಿಟ್ರೆ ಹುಡುಗಿನ ಫಿಕ್ಸ್ ಮಾಡಿ. ನೀವೇನು ಆರಾಮ್ ಮಾಡಿ ದುಂಡು ಹೊರಗೆ ಅಡ್ಡಾಡ್ತೀರಿ ಗಂಡ್ಮಕ್ಳು, ಏನು ಗೊತ್ತಾಗಂಗಿಲ್ಲ. ಅಡುಗೆ ಮನ್ಯಾಗ ಐತೆ ತನ್ನ ಸಾಮಾನು ತೆಗೆದು ತೆಗಿಡಂಗಿಲ್ಲ, ಎಲ್ಲ ನಾವ ಮಾಡ್ಕೋಬೇಕು. ಇಬ್ಬರ ಅತ್ತೆ ಸೊಸಿ, ಆಕಿ ಹೆಸರಿಗಷ್ಟ ಸೊಸಿ, ಅದೇನಂತಾರಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗದಾಳಕಿ. ಊಟಕ್ಕೆ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನೋ ಲೆಕ್ಕದಕ್ಕಿ.